ಸ್ನೇಹಿತರೆ, ನಾನು ನಿಮ್ಮ ಅರ್ಜುನ್. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು GPSTR 2019 ಪಾರ್ಟ್ 1 ವಿಭಾಗದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಪಾರ್ಟ್ 2 ವಿಭಾಗದಲ್ಲಿ ನಾವು ಅಥವಾ ಭಾಗ 2ರಲ್ಲಿ 2 ಅಂಕದ ಪ್ರಶ್ನೆಗಳು, ಸೊ 2 ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಪೂರ್ಣಗೊಳಿಸಿದ್ದೇವೆ. ಸೊ ಇದು ಭಾಗ 3. ಸೊ ಈ ಒಂದು ಭಾಗದಲ್ಲಿ ನಾವು 3 ಅಂಕದ ಪ್ರಶ್ನೆಗಳಿಗೆ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ಭಾಗ 3 ಮತ್ತು ಇನ್ನೂ ಒಂದು ಭಾಗ ಇದೆ, ಅದು ಭಾಗ 4. ಏನಕ್ಕಂದರೆ ಸೊ ಇಲ್ಲಿ ಒಟ್ಟಾರೆ 12 ಪ್ರಶ್ನೆಗಳಿರೋದ್ರಿಂದ 12 ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ತರೋದ್ರಿಂದ ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಅಟ್ ಎ ಟೈಮ್ ವಾಚ್ ಮಾಡಲಿಕ್ಕೆ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ 2 ಪಾರ್ಟ್ಸ್ ಆಗಿ ಸಪ್ರೇಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಭಾಗ 3 ಸ್ಟಾರ್ಟ್ ಮಾಡೋಣ. ಇದರಲ್ಲಿ ನಾವು 3 ಅಂಕದ 6 ಪ್ರಶ್ನೆಗಳನ್ನು ಸವಿವರವಾಗಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 3 ಅಂಕಗಳಿರುತ್ತೆ. ಸೊ ಕಳೆದ ಬಾರಿ ಅಂದರೆ 2017ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳು ಕೂಡ ಇದ್ವು. ಆದರೆ ಈ ಒಂದು 2019ರ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿದೆ. ಸೊ ಹಾಗಾಗಿ ನೆಕ್ಸ್ಟ್ ಪ್ಯಾಟರ್ನ್ ಏನಾಗಿರ್ಬೋದು ಅನ್ನೋದು ಸ್ವಲ್ಪ ಊಹೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಫ್ಕೋರ್ಸ್ ಏನೂ ಇಲ್ಲ, ತೊಂದರೆ ಇಲ್ಲ. 3 ಅಂಕದ ಪ್ರಶ್ನೆಗಳು ಇದೇ ಪ್ಯಾಟರ್ನ್ ಥರನೇ ಮಾಡ್ಬೋದು, ಅಥವಾ 4 ಅಂಕದ ಪ್ರಶ್ನೆಗಳನ್ನು ಸೇರಿಸಿದ್ರೂ ಸೇರಿಸ್ಬೋದು. ಬಟ್ ನಾವು ಪ್ರಿಪೇರ್ ಆಗಿರಬೇಕಾಗುತ್ತೆ. ಬಟ್ ಇವು 3 ಅಂಕದ ಪ್ರಶ್ನೆಗಳು ಕೆಲವೊಂದು 4 ಅಂಕಕ್ಕೆ ರಿಲೇಟೆಡ್ ಆಗಿರೋಂಥ ಕ್ವಶನ್ಸ್ಗಳಿದೆ, ನೋಡೋಣ. ಸೊ ಇಲ್ಲಿ 74ನೇ ಪ್ರಶ್ನೆ. ಸೊ ಈಗ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 74ನೇ ಪ್ರಶ್ನೆ, ಸಾಲ್ವ್ 3 ಆಫ್ 2 power x plus 1 minus 2 power x plus 2 plus 5 is equal to 0. ಸೊ ಸ್ನೇಹಿತರೆ, ಈ ರೀತಿ ಒಂದು ನಿಮಗೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಸಾಲ್ವ್ ಅಂತ ಕೊಟ್ಟಿದ್ದಾರೆ, ಅಂದರೆ ಸಂಕ್ಷೇಪಿಸಬೇಕು ಅಥವಾ ಸುಲಭೀಕರಿಸಿ ಅಂತೇಳಿ ಬರುತ್ತೆ ಇದು. ಸೊ ಈ ಎಂಟೈರ್ ಪ್ರಾಬ್ಲಮ್ಮು ಬಂದ್ಬಿಟ್ಟು ನಿಮಗೆ ಘಾತಾಂಕಗಳು ಅಥವಾ ಎಕ್ಸ್ಪೋನೆಂಟ್ಸ್, ಸೊ ಲಾಸ್ ಆಫ್ ಎಕ್ಸ್ಪೋನೆಂಟ್ಸಿಗೆ ರಿಲೇಟೆಡ್ ಆಗಿರೋಂಥ ಕ್ವಶನ್ ಆಗಿದೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಲಾಸ್ ಆಫ್ ಎಕ್ಸ್ಪೋನೆಂಟ್. ಆದರೆ ಈ ಒಂದು ಪ್ರಶ್ನೆಯನ್ನು ಉತ್ತರಿಸೋಕೆ ಹೋದರೆ ತುಂಬ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂದರೆ ನಾವೆಲ್ಲ ಆ್ಯಂಗಲಲ್ಲೂ ಲಾಗಳನ್ನು ಥಿಂಕ್ ಮಾಡಿದ್ರೂ ಕೂಡ ಅಥವಾ ಅಪ್ಲೈ ಮಾಡಿದ್ರೂ ಕೂಡ ಎಲ್ಲೋ ಒಂದು ಸ್ಟೆಪ್ಪಲ್ಲಿ ಎನಿ ಸರ್ಟೈನ್ ಸ್ಟೆಪ್ಪಲ್ಲಿ ಸ್ಟಾಪ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಎಲ್ಲ ಆ್ಯಂಗಲಲ್ಲೂ ಥಿಂಕ್ ಮಾಡಿ ನಾವೇನು ಮಾಡಬೇಕು, ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ನೋಡೋಣ ಯಾವ ರೀತಿ ಇದರ ಉತ್ತರ ಇರುತ್ತೆ ಅಂತ. ಸೊ ಮೊದಲನೇದಾಗಿ ಇಲ್ಲಿ ನಾವು ಎಲ್ಲ ಅಂಕಿಗಳನ್ನು ಅಥವಾ ಎಲ್ಲ ಒಂದು ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಗಮನಿಸಿದಾಗ ನಾವು ಇಲ್ಲಿ ಯಾವುದೇ ಒಂದು ಎಕ್ಸ್ಪೋನೆಂಟ್ ಘಾತಾಂಕಗಳ ಒಂದು ವಿಧಾನವನ್ನು ಅಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಒಂದು ಗುಣಲಬ್ಧವನ್ನು ಕೊಟ್ಟಿದ್ದಾರೆ, ಅಂದರೆ ಪ್ರಾಡಕ್ಟ್ 3 ಆಫ್ 2 power x plus 1 minus 2 to the power x plus 2 plus 5 is equal to 0. ಸ್ನೇಹಿತರೆ, ನಮಗೆ ಗೊತ್ತಿರೋ ಪ್ರಕಾರ 3 ಅನ್ನೋದನ್ನು ಬೈನಾಮಿಯಲ್ 2 power x plus 1 ಅನ್ನೋ 2 ಅಂಕಿಗಳಿಗೆ ನಾವು ಗುಣಿಸ್ಬೋದು, ಅಂದರೆ ಮಲ್ಟಿಪ್ಲೈ ಮಾಡ್ಬೋದು. ಫಸ್ಟು ಆ ಕೆಲಸನ ಮಾಡೋಣ. ತದನಂತರ ಈ ಒಂದು ಅಂಕಿನ ಗಮನಿಸಿ, a power m ಇಂಟು a power n ಇಸ್ ಈಕ್ವಲ್ ಟು a to the power m plus n. ಸೊ ಗಮನಿಸ್ಬೋದು ನೀವಿಲ್ಲಿ a power m plus n ಅನ್ನೋ ಫಾರ್ಮಲ್ಲಿದೆ. ಇದನ್ನು ನಾವು ಬಿಡಿಸಿ ಬರೆದಾಗ a power m ಇಂಟು a power n ಅಂತ ಬರೀಬಹುದು. ಇದನ್ನು ಸ್ವಲ್ಪ ಮೈಂಡಲ್ಲಿರಲಿ. ನೆಕ್ಸ್ಟ್ ನೋಡೋಣ, 3 ಇಂಟು 2 power x, 3 ಆಫ್ 2 power x, ಸರಿನಾ ಸ್ನೇಹಿತರೆ? ಪ್ಲಸ್ ಮತ್ತು ಗುಣಿಸ್ಬಾರ್ದು, 3 2s 6 ಅಂತ ಬರೀಬಾರ್ದು, ಯಾಕಂದರೆ ಇದು ಘಾತ ಸೂಚಿಗಳು, ಅಂದರೆ ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. ಸೊ ಎಕ್ಸ್ಪೋನೆಂಟ್ಸ್ಗಳನ್ನು ಆ ರೀತಿ ನಾವು ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ 3 1s 3 ಮೈನಸ್, ಇಲ್ಲಿ ನೋಡಿ ಸ್ನೇಹಿತರೆ, ಇದನ್ನು ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ a power m into a power n is equal to a power m plus n. Similarly a power m plus n is equal to a power m into a power n. ಸೊ ನಾವು ಯಾವಾಗ ಒಂದು
ಎಕ್ಸ್ಪೋನೆಂಟ್ಸ್ ಅಲ್ಲಿ ಬೇಸ್ ವ್ಯಾಲ್ಯೂ ಅಂದ್ರೆ ಇದು ಸ್ನೇಹಿತರೆ ಎ ಅಂತಿದೆಯಲ್ಲ, ಇದು ಬೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ದೆನ್ ದೀಸ್ ಆರ್ ಆಲ್ ಕಾಲ್ ಇಟ್ ಆಸ್ ಪವರ್ಸ್ ಆರ್ ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. ಸೊ ಈ ಪವರ್ಗಳು ಡಿಫ್ರೆಂಟ್ ಇದ್ದು ಬೇಸ್ ವ್ಯಾಲ್ಯೂ ಸೇಮ್ ಇತ್ತಂದ್ರೆ ನಾವು ಈಸಿಯಾಗಿ ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಅನ್ನು ಅಪ್ಲೈ ಮಾಡ್ಬೋದು. ಅದನ್ನ ರಿವರ್ಸ್ ಆಗೂ ಕೂಡ ಥಿಂಕ್ ಮಾಡ್ಬೋದು. ಕೆಲವೊಂದ್ಸಲಿ ಕ್ವಶನ್ ಕೇಳ್ತಾನೆ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಡ್ಯಾಶ್. ಸೊ ಎ ಪವರ್ ಎಮ್ ಪ್ಲಸ್ ಎನ್, ದೆನ್ ಎ ಪವರ್ ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಡ್ಯಾಶ್, ಎ ಪವರ್ ಎಮ್ ಇಂಟು ಎ ಪವರ್ ಎನ್. ಸೊ ಹಾಗಾಗಿ ಇದನ್ನ ನಾವು ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಫಾರ್ಮ್ ಅಲ್ಲಿ ಬರೆದಾಗ 2 ಪವರ್ ಎಕ್ಸ್ ಇಂಟು 2 ಪವರ್ 2 ಅಂತ ಬರೀಬಹುದು ಸ್ನೇಹಿತರೆ, ಪ್ಲಸ್ 5 ಇಸ್ ಈಕ್ವಲ್ ಟು 0. ಸೊ ಈಗ ನಿಮಗೊಂದು ಐಡಿಯಾ ಬಂದಿರಬಹುದು. ಸೊ ತದನಂತರ ನೀವೇನ್ ಮಾಡ್ತೀರಾ ಇಲ್ಲಿ ಅಂದ್ರೆ 3 ಇಂಟು 2 ಪವರ್ ಎಕ್ಸ್ ಅಂದ್ರೆ 3 ಟೈಮ್ಸ್ ಆಫ್ 2 ಪವರ್ ಎಕ್ಸ್. ನಾವೇನು ಚೇಂಜ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಮಲ್ಟಿಪ್ಲೈ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ಲಸ್ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ಪ್ಲಸ್ 3 ಇದೆ, ಓಕೆ ಅದು ಅಲ್ಲೇ ಇರಲಿ. ಅಥವಾ ಪ್ಲಸ್ 3 ಪ್ಲಸ್ 5 ಪ್ಲಸ್ 8 ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಎರಡನ್ನೂ ಕೂಡ. ಸೊ ದೆನ್ ಮೈನಸ್ 2 2s are 4, ಸೊ 4 ಆಫ್ 2 ಪವರ್ ಎಕ್ಸ್ ಇಸ್ ಈಕ್ವಲ್ ಟು 0. ಸ್ನೇಹಿತರೆ ಇಲ್ಲಿ ಗಮನಿಸಬಹುದು 2 ಪವರ್ 2 ಆರ್ 2 ಸ್ಕ್ವೇರ್ ಅಂತಾನು ಕರಿತೀವಿ ಇದನ್ನ. 2 ಸ್ಕ್ವೇರ್ ಅಂದ್ರೆ 2 2s are 4, 4 ಟೈಮ್ಸ್ ಆಫ್ 2 ಪವರ್ ಎಕ್ಸ್ ಅಂತ ಆಗುತ್ತೆ. ಸೊ ಇವೆರಡು ಅಂಕಿಗಳನ್ನ ಅಥವಾ ಸಂಖ್ಯೆಗಳನ್ನ ಗಮನಿಸಿದಾಗ 3 ಟೈಮ್ಸ್ ಆಫ್ 2 ಪವರ್ ಎಕ್ಸ್, 4 ಟೈಮ್ಸ್ ಆಫ್ 2 ಪವರ್ ಎಕ್ಸ್, ಇವೆರಡನ್ನು ಕಳೀರಿ ಸ್ನೇಹಿತರೆ. ಆಗ ನಿಮಗೇನು ಬರುತ್ತೆ ಮೈನಸ್ 1 ಟೈಮ್ ಆಫ್ 2 ಪವರ್ ಎಕ್ಸ್, ದೆನ್ ಟ್ರಾನ್ಸ್ಪೋಸ್ 8 ಟು ಆರ್ ಎಚ್ ಎಸ್, ವಿ ಗೆಟ್ ಮೈನಸ್ 8. ನೋಡಿ, ಸೊ ಇದರಲ್ಲಿ ನಮಗೆ ಕೇಳಿರೋಂಥದ್ದು ಸಾಲ್ವ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಡ್ ಔಟ್. 2 ಪವರ್ ಎಕ್ಸ್ ಇಸ್ ಈಕ್ವಲ್ ಟು 8 is a perfect cube whose cube root is 2. So 2 cube is equal to 8. 2 2s are 4, 4 2s are 8. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ 2 2 get cancelled out. Then the value of x is 3. So the value of x is 3. So here the answer is also 3. ಸೊ ನೋಡಿ ಸ್ನೇಹಿತರೆ, ತುಂಬಾ ಈಸಿ ಇದೆ ಕ್ವಶನ್. ಆದ್ರೆ ಕೆಲವೊಂದ್ಸಲ ನಮಗೆ ಏನನ್ಸುತ್ತೆ ಕನ್ಫ್ಯೂಸ್ ಮಾಡುತ್ತೆ ಎಕ್ಸಾಮಲ್ಲಿ, ಅಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಕೇರ್ಫುಲ್ ಆಗಿ ನೋಡಬೇಕು. ಇದೇ ರೀತಿ ಸಿಮಿಲರ್ ಕ್ವಶನ್ಸ್ ಬಂದಾಗ ನೀವು ಲಾಸ್ ಆಫ್ ಎಕ್ಸ್ಪೋನೆಂಟ್ ಅನ್ನ ಮೈಂಡಲ್ಲಿ ಇಟ್ಕೊಂಡಿದ್ರೆ ಅಂದ್ರೆ ರಿವರ್ಸ್ ಮ್ಯಾನರ್ ಅಲ್ಲೂ ಕೂಡ ಥಿಂಕ್ ಮಾಡೋಂಥ ನಾಲೆಡ್ಜ್ ಅನ್ನ ಬೆಳೆಸ್ಕೋಬೇಕು. ಓಕೆ ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ 75ನೇ ಪ್ರಶ್ನೆ ಗಮನಿಸಬಹುದು ನೀವಿಲ್ಲಿ. ಎ ವೈರ್ ಈಸ್ looped in the form of a circle of radius 28 cm. It is rebent into a square form. Determine the area of a square. Use pi is equal to 22/7. ನೋಡಿ ಸ್ನೇಹಿತರೆ, ಇಲ್ಲಿ ತುಂಬಾ ಈಸಿ ಕ್ವಶನ್, ಒಂದು ರೀತಿಲಿ ಅಪ್ಲಿಕೇಬಲ್ ಕ್ವಶನ್ ಅಂತ, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತಾನೂ ಕೂಡ ಕರಿಬಹುದು. ಇಲ್ಲಿ ಒಂದು ವೈರ್ನ ಏನ್ ಮಾಡಿದ್ದಾರೆ, ಲೂಪ್ಡ್ ಇನ್ ದ ಫಾರ್ಮ್ ಆಫ್ ಎ ಸರ್ಕಲ್. ನಾವು ಆಸ್ ಯೂಶುವಲ್ ಗೊತ್ತಿರುತ್ತೆ ನಮಗೆ, ಕೆಲವೊಂದ್ಸರಿ ನಾವು ವೈರ್ಗಳನ್ನ ಬೆಂಡ್ ಮಾಡ್ತಾ ಇರ್ತೀವಿ, ಹೌದಾ ಸ್ನೇಹಿತರೆ? ಈ ರೀತಿ ಇದ್ದಂಥ ವೈರ್ನ ನಾವೇನ್ ಮಾಡಿದ್ವಿ, ಲೂಪ್ಡ್ ಇನ್ ದ ಫಾರ್ಮ್ ಆಫ್ ಎ ಸರ್ಕಲ್ ಫಾರ್ಮ್ ಅಲ್ಲಿ ನಾವೇನ್ ಮಾಡಿದೀವಿ, ಅದನ್ನ ಬೆಂಡ್ ಮಾಡಿದೀವಿ. ಸೊ ಆಗ ಆ ಸರ್ಕಲ್ ನ ರೇಡಿಯಸ್ ಏನಾಗಿದೆ, ನಾವು ಎಷ್ಟು ರೇಡಿಯಸ್ ಇರೋ ತರ ನಾವು ಬೆಂಡ್ ಮಾಡಿದೀವಿ ಅಂದ್ರೆ 28 ಸೆಂಟಿಮೀಟರ್ ಇರೋಂಥ ರೇಡಿಯಸ್ ಇರೋಂಥ ಸರ್ಕಲ್ ಫಾರ್ಮೇಶನ್ ಆಗೋ ತರ ಬೆಂಡ್ ಮಾಡಿದೀವಿ ಗಿವನ್ ವೈರ್ನ. ಇಟ್ ಈಸ್ ರೀಬೆಂಟ್ ಇಂಟು ಎ ಸ್ಕ್ವೇರ್ ಫಾರ್ಮ್. ಇದೇ ವೈರ್ನ ಸ್ಕ್ವೇರ್ ಸರ್ಕಲ್ ಫಾರ್ಮ್ ಅಲ್ಲಿ ಇದ್ದಿದ್ದನ್ನ ಮತ್ತೆ ನಾನು ರೀಬೆಂಡ್ ಮಾಡ್ತಾ ಇದ್ದೀನಿ ಯಾವ ಫಾರ್ಮ್ಗೆ, ಸ್ಕ್ವೇರ್ ಫಾರ್ಮ್ಗೆ. ಅರ್ಥ ಮಾಡ್ಕೊಳ್ಳಿ, ಅದೇ ಲೆಂತು ಎ ಬಿ ಅನ್ನೋ ಲೆಂತ್ ಎಷ್ಟೋ ಇರುತ್ತೆ ಅಂತ ಇಟ್ಕೊಳ್ಳಿ, 10 ಸೆಂಟಿಮೀಟರ್ ಇತ್ತು ಅಂತ ಇಟ್ಕೊಳ್ಳಿ. ಸೊ ಇದೇ 10 ಸೆಂಟಿಮೀಟರ್ ನಾನು ರೇಡಿಯಸ್ ಸರ್ಕಲ್ನ ಡ್ರಾ ಮಾಡಿದ್ದೆ ಅಥವಾ ಸರ್ಕಲ್ ಶೇಪಲ್ಲಿ ಮಾಡಿದ್ದೆ. ಅದೇ 10 ಸೆಂಟಿಮೀಟರ್ನ ತಗೊಂಡು ನಾನು ಏನು ಮಾಡಿದೆ, ಸ್ಕ್ವೇರ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗಮನಿಸಬಹುದು ನೀವು, ಈ ಒಂದು ಸುತ್ತಳತೆನ ನಾವೇನಂತ ಕರಿತೀವಿ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಸಿ ಅಂತ ಕರಿತೀವಿ. ಹಾಗೇನೆ ಚೌಕದ ಸುತ್ತಳತೆಯನ್ನು ನಾವೇನಂತ ಕರಿತೀವಿ, ಪೆರಿಮೀಟರ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ವೈರ್ನ ಉದ್ದ ಒಂದೇ ಆಗಿರೋದ್ರಿಂದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ದ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ನೋಡಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಇದು. ಈ ಒಂದು ಬೆಲೆಗಳನ್ನ ಕಂಪೇರ್ ಮಾಡೋದ್ರ ಮೂಲಕ ನಾವು ಸ್ಕ್ವಯರ್ನ ಸೈಡನ್ನ ಫೈಂಡ್ ಔಟ್ ಮಾಡಬಹುದು. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಯಾಕಂದ್ರೆ ಸರ್ಕಲ್ನ ರೇಡಿಯಸ್ ಅನ್ನ ಅವರೇ ಕೊಟ್ಟಿದ್ದಾರೆ, ಪೈನ ಬೆಲೆ ಕೂಡ ನಮಗೆ ಗೊತ್ತಿದೆ. ನಾವು ಸ್ಕ್ವಯರ್ ಅಂದ್ರೆ ಚೌಕದ ಉದ್ದ ಅಥವಾ ಚೌಕದ ಒಂದು ಅಳತೆಯನ್ನ ಕಂಡುಹಿಡಿಯಬಹುದು. ಯಾಕಂದ್ರೆ ಚೌಕದಲ್ಲಿ 4 ಬಾಹುಗಳು ಸಮನಾಗಿರುತ್ತವೆ, ಆಲ್ ಸೈಡ್ಸ್ ಆಫ್ ಎ ಸ್ಕ್ವೇರ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಸ್ಕ್ವೇರ್ನ
ಸೈಡ್ ಲೆಂತನ್ನು ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಇದು ಐಡಿಯಾ ಇರ್ಬೇಕು ನಿಮಗೆ. ಸೊ ಈಗ ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಬರೀತೀನಿ ಸಿ ಇಸ್ ಈಕ್ವಲ್ ಟು 2πr. ಸೊ ದಿಸ್ ಇಸ್ ಕಾಲ್ ಇಟ್ ಆಸ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ದೆನ್ ಪೆರಿಮೀಟರ್ ಆಫ್ ಎ ಸ್ಕ್ವೇರ್. ಪೆರಿಮೀಟರ್ ಅಂದರೆ 4 ಟೈಮ್ಸ್ ಆಫ್ ಇಟ್ಸ್ ಸೈಡ್ ಲೆಂತ್, ಆರ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಎ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಸ್ಕ್ವೇರ್ನ ಸೈಡನ್ನು ಬಂದು ಎ ಅಂತ ಬರ್ಕೊಳ್ತಾ ಇದ್ದೀನಿ. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಗೊತ್ತಿರುತ್ತೆ. 4 ಟೈಮ್ಸ್ ಆಫ್ ಎ ಇಸ್ ದ ಪೆರಿಮೀಟರ್ ಆಫ್ ಸ್ಕ್ವೇರ್. ಲೆಟ್ ಅಸ್ ಕಂಪೇರ್ ದೀಸ್ ಟು. ವಿ ಗೆಟ್ 2πr ಇಸ್ ಈಕ್ವಲ್ ಟು 4a. ಯಾಕಂದ್ರೆ ಒಂದೇ ವೈರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ರೀಬೆಂಡ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ 2πr ಇಸ್ ಈಕ್ವಲ್ ಟು 4a ಆಗುತ್ತೆ. 2 ಇಂಟು 22/7 ಇಂಟು ರೇಡಿಯಸ್ ಈಸ್ 28 ಸೆಂಟಿಮೀಟರ್ ವಿಚ್ ಇಸ್ ಈಕ್ವಲ್ಸ್ ಟು 4a. 7 1s 7 4s. ಸೊ ಇಲ್ಲಿ ನೀವು ಗಮನಿಸ್ಬೋದು 4 ಗೆಟ್ ಕ್ಯಾನ್ಸಲ್ಡ್ ಔಟ್. ದೆನ್ a ಇಸ್ ಈಕ್ವಲ್ ಟು 44 ಸೆಂಟಿಮೀಟರ್. ಸ್ನೇಹಿತರೆ, ಒಂದು ಚೌಕದ ಬಾಹುವಿನ ಉದ್ದ 44 ಸೆಂಟಿಮೀಟರ್ಗಳು ಬರ್ತಾ ಇದೆ. ಸೊ 44 ಸೆಂಟಿಮೀಟರ್ ಅನ್ನೋದು ಒಂದು ಸೈಡ್ ಆಗಿದೆ ಚೌಕದ್ದು. ನಮಗೆ ಏನು ಕೇಳಿದ್ದಾರೆ ಇಲ್ಲಿ, ಡಿಟರ್ಮೈನ್ ದ ಏರಿಯಾ ಆಫ್ ಎ ಸ್ಕ್ವೇರ್. ಸೊ ಚೌಕದ ಒಂದು ಬಾಹು ಸಿಕ್ಕಾಗಿದೆ, ನಾವು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ವಿಸ್ತೀರ್ಣನ ಯಾವ ರೀತಿ ಕಂಡುಹಿಡಿತೀರಾ? ಏರಿಯಾ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ ಒಂದು ಚೌಕದ ವಿಸ್ತೀರ್ಣದ ಸೂತ್ರ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಎ ಸ್ಕ್ವೇರ್ ಅಥವಾ ಬಾಹು ಇಂಟು ಬಾಹು ಅಥವಾ ಸೈಡ್ ಇಂಟು ಸೈಡ್ ಆರ್ ಸೈಡ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಹಾಗಾಗಿ 44 ಇಂಟು 44, ಸೊ ಇದರ ಗುಣಲಬ್ಧ ದ ಪ್ರಾಡಕ್ಟ್ ಆಫ್ 44 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 1936 ಸೆಂಟಿಮೀಟರ್ ಸ್ಕ್ವೇರ್. ಬಿಕಾಸ್ ಏರಿಯಾಸ್ ಆರ್ ಆಲ್ವೇಸ್ ಇನ್ ಸ್ಕ್ವೇರ್ಡ್ ಯೂನಿಟ್ಸ್. ನೋಡಿ, ಏರಿಯಾಗಳು ಯಾವಾಗಲೂ ಏನಾಗಿರುತ್ತೆ, ಸ್ಕ್ವೇರ್ಡ್ ಯೂನಿಟ್ಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಏರಿಯಾ ಆಫ್ ಸ್ಕ್ವೇರ್ ಇಸ್ 1936 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು 75ನೇ ಪ್ರಶ್ನೆಗೆ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ತುಂಬ ಈಸಿ ಇದೆ ಕ್ವಶನ್, ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಇಲ್ಲ, ಬಟ್ ಈಸಿಯಾಗಿ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಸೊ ಈಗ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಎಲ್ಲ ಪ್ರಶ್ನೆಗಳು ಇವಾಗ ಈಸಿ ಅಂತ ಅನಿಸುತ್ತೆ ನಮಗೆ, ಆದರೆ ಎಕ್ಸಾಮ್ ಹಾಲಲ್ಲಿ ಬೇರೆ ರೀತಿಯೇ ಅದು ಒಂದು ಟಫ್ನೆಸ್ಸನ್ನು ಸೃಷ್ಟಿ ಮಾಡುತ್ತೆ. ಆ ರೀತಿ ನಾವು ಟಫಿಗೆ ಇನ್ವಾಲ್ವ್ ಆಗದೇನೆ ಈಸಿ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಅದಕ್ಕೆ ಕಾನ್ಫಿಡೆನ್ಸ್ ಬೇಕಷ್ಟೇ. ಸೊ ನೋಡಿ ಸ್ನೇಹಿತರೆ, 76ನೇ ಪ್ರಶ್ನೆ. ಇದು ಕೂಡ ತುಂಬ ಸರಳವಾದಂತಹ ಪ್ರಶ್ನೆ. ಇದನ್ನು ಎಲ್ಲರೂ ಕೂಡ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಇದರ ಆನ್ಸರು. ದ ಆ್ಯಂಗಲ್ಸ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ABCD. ನೋಡಿ ಸ್ನೇಹಿತರೆ, ವಿ ಶುಡ್ ನೋ ದ ಮೀನಿಂಗ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೊ ನಮಗೆ ಮೊದಲನೇದಾಗಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅನ್ನೋದು ಏನು ಅಂತ ಗೊತ್ತಿರಬೇಕಾಗುತ್ತೆ. ಸೊ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ a quadrilateral is a four-sided polygon which is completely bounded inside the circle. ಸೊ ಸರ್ಕಲ್ನ ಒಳಭಾಗದಲ್ಲಿ ಬೌಂಡ್ ಆಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ದೆನ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದೇರ್, ದಟ್ ಈಸ್ those 4 vertices of a quadrilateral should touch the given circle. ಸೊ ಈಗ ಫಾರ್ ಎಕ್ಸಾಂಪಲ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 ಬಾಹುಗಳು ಅಷ್ಟೇ ಅಲ್ಲ, ಅದಕ್ಕೆ 4 ವರ್ಟಿಸಸ್ಗಳು, ಬಿಂದುಗಳು ಕೂಡ ಇರ್ತವೆ. ಆ 4 ಬಿಂದುಗಳು ಕೂಡ ಸರ್ಕಲ್ಗೆನೆ ಟಚ್ ಆಗಿರಬೇಕು. ಸರ್ಕಲ್ನ ಹೊರಭಾಗದಲ್ಲೂ ಇರಬಾರ್ದು ಅಥವಾ ಇಂಟೀರಿಯರ್ ರೀಜನಲ್ಲೂ ಕೂಡ ಇರಬಾರ್ದು. ಸೊ ನೀವು ಜನರಲ್ ಆಗಿ ಇಲ್ಲಿ ಗಮನಿಸ್ಬೋದು, ಒಂದು ಡಯಾಗ್ರಾಮ್ನ ನಾನು ಇಲ್ಲಿ ಬಿಡ್ಸಕ್ಕೆ ಇಷ್ಟಪಡ್ತೀನಿ. ಸೊ ಹಿಯರ್ ಸರ್ಕಲ್ and draw a cyclic quadrilateral like this. A B C D. ಸ್ನೇಹಿತರೆ, ಆ ಕೊಟ್ಟಿರೋಂಥ ಕೋನಗಳನ್ನು ಬರೆಯೋಣ ಈಗ. x + 20, x + 30, y + 30 and then 30 - y. ನೋಡಿ ಸ್ನೇಹಿತರೆ, ಈ ರೀತಿ ನಮಗೆ ಅನ್ನೋನ್ ಆ್ಯಂಗಲ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ವೇರಿಯೇಬಲ್ಸ್ ನಮಗೆ ಆ್ಯಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈಗ ನಾವು ಚಿಂತೆ ಮಾಡೋಣ. ಈಗ ಇಂಟೀರಿಯರ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಇಸ್ 360 ಡಿಗ್ರಿ. ಸೊ ನಮಗೆ ಅದು ಚೆನ್ನಾಗಿ ಗೊತ್ತಿದೆ. ಬಟ್ ಆ ಒಂದು ಪ್ರಾಪರ್ಟಿನ ಯೂಸ್ ಮಾಡೋದ್ರ ಮೂಲಕ ನಾವಿಲ್ಲಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗತ್ತಾ ಅಂತ ಪ್ರಯತ್ನ ಪಡಬೇಕು ಸ್ನೇಹಿತರೆ. ಹೌದು, ಪ್ರಯತ್ನ ಪಟ್ಟರೆ ನಮಗೆ 100% ಆನ್ಸರ್ ಸಿಗುತ್ತೆ. ಅದೇ ರೀತಿಯಲ್ಲಿ ಇನ್ನೂ ಒಂದು ವೇ ಇದೆ ಇದರಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ. ಏನದು ವೇ ಅಂದರೆ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೊಟ್ಟಿರೋದ್ರಿಂದ ಸ್ನೇಹಿತರೆ ನಮಗೆ ಒಂದು ಪ್ರಾಪರ್ಟಿ ನೆನಪಿರಬೇಕಾಗುತ್ತೆ. ಯಾಕಂದರೆ ಎಲ್ಲ ಪ್ರಾಪರ್ಟಿ ಇಂಪಾರ್ಟೆಂಟು, ನೋಟ್ ಡೌನ್ ಮಾಡ್ಕೋಬೇಕು ನೀವು ಒಂದು ಕಡೆ. ಸೊ ಇನ್ ಎನಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್
ಸಮ್ ಆಫ್ ಟೂ ಪೇರ್ಸ್ ಆಫ್ ಆಪೋಸಿಟ್ ಆಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್ ಅಂತ ಕರಿತೀವಿ. ಯಾರು ಸಮ್ ಈಸ್ ಆಲ್ವೇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಕರಿತೀವಿ. ಸೊ ಅಂದರೆ ಕ್ವಾಡ್ರಿಲ್ಯಾಟ್ರಲ್ ಆಂಗಲ್ ಸಮ್ ಪ್ರಾಪರ್ಟಿ 360 ಡಿಗ್ರಿ ಬರಬೇಕಾಗುತ್ತೆ. ಸೊ ಅದೇ ರೀತಿ ಆಪೋಸಿಟ್ ಆಂಗಲ್ಸ್ಗಳನ್ನು ಸಮ್ ಮಾಡಿದಾಗ ಅದರ ಸಮ್ ಯಾವಾಗಲೂ ಎಷ್ಟಿರುತ್ತೆ, 180 ಡಿಗ್ರಿ ಬರುತ್ತೆ. ಅಂದರೆ ಅರ್ಥ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆ್ಯಂಡ್ ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 180 ಡಿಗ್ರಿ ಪ್ಲಸ್ 180 ಡಿಗ್ರಿ ವಿಚ್ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ದಟ್ ಇಂಪ್ಲೈಸ್ ದ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ನ ಆಂಗಲ್ ಸಮ್ ಪ್ರಾಪರ್ಟಿ 360 ಡಿಗ್ರಿ ಇರುತ್ತೆ. ಸೊ ಅದ್ರ ಪ್ರಕಾರ ನೋಡೋದಾದರೆ ಇಲ್ಲಿ ನೋಡ್ಬೋದು, ಎ ಬಿ ಸಿ ಡಿ ಇಸ್ ಎ ಕ್ವಾಡ್ರಿಲ್ಯಾಟ್ರಲ್, ಆಂಗಲ್ ಎ ಪ್ಲಸ್ ಆಂಗಲ್ ಸಿ ವಿಚ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಬಿಕಾಸ್ quadrilateral ABCD is a cyclic quadrilateral. So angle A is x plus 20 plus angle C is y plus 30 degree is equal to 180 degree. ಸ್ನೇಹಿತರೆ ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. x plus y is equal to 20 plus 30 50. ಟ್ರಾನ್ಸ್ಪೋಸ್ 50 to RHS we get 180 minus 50. So 180 ಅಲ್ಲಿ 50 ಹೋದರೆ 130 degree. So let us consider that as equation number 1. ಮೊದಲನೇ ಇಕ್ವೇಶನ್ ಅಂತ ತೆಗೆದುಕೊಳ್ಳೋಣ. ಅದೇ ರೀತಿ ಎರಡನೇ ಆಂಗಲ್ಸ್ಗಳು ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ನ ಪ್ರಾಪರ್ಟಿ, ನೆನಪಿರಲಿ. ಎಕ್ಸ್ ಪ್ಲಸ್ 30 ಡಿಗ್ರಿ ಪ್ಲಸ್ 30 ಮೈನಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಸ್ನೇಹಿತರೆ ಇಲ್ಲಿ ಗಮನಿಸ್ಬೋದು, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 30 ಪ್ಲಸ್ 30 60. 60ನ ಆರ್ ಎಚ್ ಎಸ್ಗೆ ಮೂವ್ ಮಾಡಿದಾಗ ಮೈನಸ್ 60 ಆಗುತ್ತೆ. ಸೊ 180ಯಲ್ಲಿ 60ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಉಳಿಯೋದು 120 ಡಿಗ್ರಿ. ಸ್ನೇಹಿತರೆ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದಂತೆ 10ನೇ ತರಗತಿಯ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ಸ್, ರೇಖಾತ್ಮಕ ಸಮೀಕರಣಗಳ ಜೋಡಿ. ಸೊ ಈ ಒಂದು ಲೆಸನ್ನಲ್ಲಿ ನಿಮಗೆ ಎಲಿಮಿನೇಷನ್ ಮೆಥಡ್ ಅಂತ ಬರುತ್ತೆ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 130 ಡಿಗ್ರಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 120 ಡಿಗ್ರಿ. ಸ್ನೇಹಿತರೆ ಇಲ್ಲಿ ವೈ ವೈ ಕ್ಯಾನ್ಸಲ್ ಆಗುತ್ತೆ. 2x ಇಸ್ ಈಕ್ವಲ್ ಟು 250. ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ನೀವು, ಎಕ್ಸ್ ಇಸ್ ಈಕ್ವಲ್ ಟು 250 ಡಿವೈಡ್ ಬೈ 2. ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಎಕ್ಸ್ನ ಬೆಲೆ ನಿಮಗೆ 125 ಡಿಗ್ರಿ ಬರುತ್ತೆ. ಸೊ 125 ಡಿಗ್ರಿ ನಿಮಗೆ ಎಕ್ಸ್ನ ಬೆಲೆ ಬರುತ್ತೆ. ಈ ಒಂದು ಎಕ್ಸ್ನ ವ್ಯಾಲ್ಯೂನ ಯಾವುದಾದ್ರೂ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 130 ಡಿಗ್ರಿನೇ ತೆಗೆದುಕೊಳ್ಳೋಣ. ಸೊ ಆಗ ಎಕ್ಸ್ನ ಬೆಲೆ 125 ಡಿಗ್ರಿ, 125 ಡಿಗ್ರಿ ಪ್ಲಸ್ ವೈ ಇಸ್ ಈಕ್ವಲ್ ಟು 130 ಡಿಗ್ರಿ. ದೆನ್ ಟ್ರಾನ್ಸ್ಪೋಸ್ 125 ಟು ಆರ್ ಎಚ್ ಎಸ್ ವಿ ಗೆಟ್ ವೈ ಇಸ್ ಈಕ್ವಲ್ ಟು 5 ಡಿಗ್ರಿ. ನೋಡಿ ಸ್ನೇಹಿತರೆ 5 ಡಿಗ್ರಿ ಬರುತ್ತೆ. ಯಾಕಂದರೆ 130ಯಲ್ಲಿ 125ನ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 5 ಡಿಗ್ರಿ ಬರುತ್ತೆ. ಸೊ 3 ಅಂಕದ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕಾಗುತ್ತೆ. ಸೊ ಹಾಗಾಗಿ ನೀವು ಇಷ್ಟು ಉತ್ತರನ ಬರೀಲೇಬೇಕಾಗುತ್ತೆ. ಇನ್ನಿತರ ಯಾವುದೇ ಒಂದು ವಿಧಾನ ಗೊತ್ತಿದ್ರೆ ಅದೇ ವಿಧಾನದಲ್ಲಿ ನೀವು ಸಾಲ್ವ್ ಮಾಡ್ಬೋದು, ಆನ್ಸರ್ ಕೂಡ ಬರ್ಬೋದು, ನೋ ಪ್ರಾಬ್ಲಮ್. ನಾವು ಮಾಡಿಸಿರೋಂಥ ವಿಧಾನದಲ್ಲೇ ಮಾಡಬೇಕನ್ನೋ ರೂಲ್ ಏನಿಲ್ಲ. ಬಟ್ ಇದು ಕೂಡ ಕರೆಕ್ಟೇ. ಅಥವಾ ನಿಮಗೆ ಯಾವುದಾದ್ರೂ ಅಡಿಷ್ನಲ್ ಆಗಿ ನಿಮಗೆ ಮೆಥಡ್ಸ್ಗಳು ಗೊತ್ತಿದ್ರೆ ಅದನ್ನು ಅಪ್ಲೈ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಎಲ್ಲ ಮೆಥಡ್ಸ್ಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ನೀವು ಗಮನಿಸ್ಬೋದು, 83ನೇ ಪ್ರಶ್ನೆ ಅಂತ ಇದೆ ನೆಕ್ಸ್ಟ್ ಕ್ವಶನ್ನು. ರಿಮೈನಿಂಗ್ ಕ್ವಶನ್ಸ್ ಏನಾಯಿತು 76 to 83 ಅಂತ ನೀವು ಕೇಳ್ಬೋದು. ಸೊ ಸ್ನೇಹಿತರೆ ಅಲ್ಲಿ ನಿಮಗೆ ಬೇರೆ ಒಂದು ಪ್ರಶ್ನೆಗಳು ಬರುತ್ತೆ. ಅಂದರೆ ಸೈನ್ಸ್ ವಿಭಾಗಕ್ಕೆ, ಅಂದರೆ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು ಬರ್ತವೆ. ಸೊ ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಸೊ ಬನ್ನಿ 83ನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ದ ಸಮ್ ಆಫ್ 3rd and 7th ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ನೋಡಿ ಸ್ನೇಹಿತರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಚಾಪ್ಟರ್. ಸೊ ಇದು 10ನೇ ತರಗತಿಯ ಒಂದು ಗಣಿತ ಪುಸ್ತಕದಲ್ಲಿ ಬರುತ್ತೆ. ಸೊ ಸಮ್ ಆಫ್ 3rd and 7th ಟರ್ಮ್, ನಮಗೆ ಆಲ್ರೆಡಿ ಟರ್ಮ್ಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ಸೊ 3rd ಟರ್ಮ್ ಮೀನ್ಸ್ the term present in the 3rd position of an AP. 7th term means the term which present in 7th position of an AP. So 3rd term can be written as A3 plus A7 is equal to 6 and their product. So and their product means A3 into A7 which is equals to 8. ನೋಡಿ ಸ್ನೇಹಿತರೆ, ಇಷ್ಟೇ ನಮಗೆ ಕೊಟ್ಟಿರೋದು. ಫೈಂಡ್ ದ AP. ಸೊ ನಾವು ಈಗ ಆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನನ್ನು ಕಂಡುಹಿಡಿಬೇಕು. ಸ್ನೇಹಿತರೆ, ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಅಂತ ಬರುತ್ತೆ. ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಅಂತ ಗಮನಿಸ್ಬೋದು. ಎ ಪ್ಲಸ್ ಡಿ, ಎ ಪ್ಲಸ್ 2D ಆ್ಯಂಡ್ ಸೊ ಆನ್. ನೋಡಿ ಸ್ನೇಹಿತರೆ, ಎ ಅನ್ನೋದು ಮೊದಲನೇ ಪದದ ಜನರಲ್ ಫಾರ್ಮು, ಎ ಪ್ಲಸ್ ಡಿ ಅನ್ನೋದು ಎರಡನೆಯ ಪದದ ಜನರಲ್ ಫಾರ್ಮು, ಎ ಪ್ಲಸ್ 2D ಅನ್ನೋದು ಮೂರನೇ ಪದದ ಜನರಲ್ ಫಾರ್ಮು. ಇದು ಗೊತ್ತಿದ್ದವರು ಈಗ ಹೇಳಿ,
ನೂರನೇ ಪದದ ಜನರಲ್ ಫಾರ್ಮ್ ಏನು? ಸೊ ನೋಡಿ ಸ್ನೇಹಿತರೆ, ನೂರನೇ ಪದದ ಜನರಲ್ ಫಾರ್ಮು a ಪ್ಲಸ್ 99d. ಒನ್ ಟೈಮ್ ಆಫ್ ಡಿ ನ ಡಿಕ್ರೀಸ್ ಮಾಡಿದಾಗ ನಿಮಗೆ ಆ ಒಂದು ಪದದ ಸಾಮಾನ್ಯ ರೂಪ ಸಿಗುತ್ತೆ. ಅರ್ಥ ಆಗ್ತಿದೆ ಸ್ನೇಹಿತರೆ? ಸೊ ಅದೇ ರೀತಿಯಲ್ಲಿ ನೀವು ಗಮನಿಸಬಹುದು, a3 ಜಾಗದಲ್ಲಿ ನಾವೇನಂತ ಬರೀಬಹುದು, ಥರ್ಡ್ ಟರ್ಮ್ ಜಾಗದಲ್ಲಿ a ಪ್ಲಸ್ 2d ಪ್ಲಸ್ a7 ಅಂದರೆ a ಪ್ಲಸ್ 6d. ಆ ಪೊಸಿಷನ್ ಇಂದ ಒನ್ ಟೈಮ್ ಕಡಿಮೆ ಮಾಡಬೇಕು, ವಿಚ್ ಇಸ್ ಈಕ್ವಲ್ಸ್ ಟು 6. ನಂತರ ನೀವಿಲ್ಲಿ ಸಿಂಪ್ಲಿಫೈ ಮಾಡಿ, a ಪ್ಲಸ್ a ಇಸ್ ಈಕ್ವಲ್ ಟು 2a ಪ್ಲಸ್ 2d ಪ್ಲಸ್ 6d, 8d ಇಸ್ ಈಕ್ವಲ್ ಟು 6. ಸೊ ಸ್ನೇಹಿತರೆ, ಇಲ್ಲಿ 2, 8, 6 ಮೂರು ಸಂಖ್ಯೆಗಳು ಕೂಡ 2ರಿಂದ ಭಾಗವಾಗ್ತವೆ. a ಪ್ಲಸ್ 2 4s 8 4d ವಿಚ್ ಇಸ್ ಈಕ್ವಲ್ಸ್ ಟು 3. ಸೊ ಈಗ ಸ್ನೇಹಿತರೆ, ಇಲ್ಲಿ ಏನ ಬೆಲೆ 3 ಮೈನಸ್ 4 ಟೈಮ್ಸ್ ಆಫ್ ಡಿ ಆಗಿದೆ. ಯಾಕಂದ್ರೆ ಇಲ್ಲಿ ನಮಗೆ ಯಾವುದೇ ಒಂದು ಬೆಲೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಎ ಅನ್ನು ಇನ್ ಟರ್ಮ್ಸ್ ಆಫ್ ಡಿ ಬರೆದಿದ್ದೀವಿ. ಇದನ್ನು ಬಿಟ್ಟು ನಮಗೆ ಏನೂ ಅವಕಾಶಗಳು ಇಲ್ಲ. ಸೊ ಹಾಗಾಗಿ ಇಲ್ಲಿ ಅದನ್ನು ಮುಕ್ತಾಯಗೊಳಿಸಿ ಎರಡನೇ ಒಂದು ಕೊಟ್ಟಿರುವಂಥ ಬೆಲೆಗೆ ಬರೋದಾದರೆ a3 ಇಂಟು a7 ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ. a3ಯ ಸಾಮಾನ್ಯ ರೂಪ a ಪ್ಲಸ್ 2d ಆಗಿದೆ. ಆ್ಯಂಡ್ ದೆನ್ a7 ಅನ್ನ ಸಾಮಾನ್ಯ ರೂಪ a ಪ್ಲಸ್ 6d ಆಗಿದೆ. ಅದರ ಒಟ್ಟು ಗುಣಲಬ್ಧ 8. ಸೊ ಈಗ ನೀವು ಗಮನಿಸಬಹುದು, a ಪ್ಲಸ್ 2d ಇಂಟು a ಪ್ಲಸ್ 6d. ಏನ ಜಾಗದಲ್ಲಿ 3 ಮೈನಸ್ 4d ಇದೆ, ಅಲ್ಲಿ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗಿಲ್ಲಿ ಗಮನಿಸಿ, ನೀವು ಎ ಜಾಗದಲ್ಲಿ 3 ಮೈನಸ್ 4d ಅನ್ನೋದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಮೈನಸ್ 4d ಪ್ಲಸ್ 2d ಇಂಟು 3 ಮೈನಸ್ 4d ಪ್ಲಸ್ 6d ಇಸ್ ಈಕ್ವಲ್ ಟು 8. ಸೊ ಈಗ ಇಲ್ಲಿ ಸಿಂಪ್ಲಿಫೈ ಮಾಡಿ, 3 ಮೈನಸ್ 2d, ಯಾಕಂದರೆ ಮೈನಸ್ 4d ಪ್ಲಸ್ 2d ಇಸ್ ಈಕ್ವಲ್ ಟು ಮೈನಸ್ 2d. ದೆನ್ 3 ಪ್ಲಸ್ 2d ಇಸ್ ಈಕ್ವಲ್ ಟು 8. ಸ್ನೇಹಿತರೆ, ಇದನ್ನು ಗಮನಿಸಿದ್ರೆ ನಿಮಗೆ a ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಐಡೆಂಟಿಟಿ ನೆನಪಾಗುತ್ತೆ. a ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆ ಫಾರ್ಮಲ್ಲಿ ಬರೆದಾಗ 3 ಸ್ಕ್ವೇರ್ ಮೈನಸ್ 2d ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು 8. 3 3 ಇಸ್ 9. 9 ಆ ಕಡೆ ಹಾಕಿ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 4d ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಮೈನಸ್ 9. ಸೊ ಮೈನಸ್ 4d ಸ್ಕ್ವೇರ್. ಸೊ ಸಾರಿ ಸ್ನೇಹಿತರೆ, ಇಲ್ಲಿ ಮೈನಸ್ 4d ಸ್ಕ್ವೇರ್ ಬರೀಬೇಕು. ಮೈನಸ್ 4d ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 1. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಡ್ ಔಟ್. ದೆನ್ d ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/2. ಸ್ನೇಹಿತರೆ, ನೀವು ಗಮನಿಸಬಹುದು, ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ಡಿಫರೆನ್ಸ್ ಅನ್ನೋ ಅಂಥದ್ದು ಪ್ಲಸ್ ಆರ್ ಮೈನಸ್ 1/2 ಬಂದಿದೆ. ಹಾಗಾಗಿ ನಾವಿಲ್ಲಿ ಏನ ಬೆಲೆಯನ್ನು ಕಂಡುಹಿಡಿಯಬೇಕು. ಇಫ್ d is equal to plus 1/2, then the value of a is 3 minus 4 of 1/2. 2 1s are 2 2s are, therefore a is equal to 1. If d is equal to minus 1/2, then the value of a is 3 minus 4 into minus 1/2. 2 1s are 2 2s are. So ನೀವು ಗಮನಿಸಬಹುದು, 3 minus of minus 2 which is equals to a is equals to 5. a is equals to 5. ಸ್ನೇಹಿತರೆ, ಈಗ ನಮ್ಮ ಉತ್ತರ ಬಂದು ನಾವು ಎರಡೂ ರೀತಿಯಲ್ಲಿ ನಾವು ಉತ್ತರವನ್ನು ಬರೀಲೇಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಫ್ a is equal to 1 and d is equal to 1/2, then the AP is 1 and then 3/2, 2 and so on. ಸ್ನೇಹಿತರೆ, ಇದು ಯಾವ ರೀತಿ ಬಂತಂದ್ರೆ ಇಲ್ಲಿ ಸಾಮಾನ್ಯ ರೂಪ ನೋಡ್ಬೋದು. a ಅಂದರೆ ಮೊದಲನೇ ಪದ 1 ಆಗುತ್ತೆ. a ಪ್ಲಸ್ ಡಿ ಅಂದರೆ 1 ಪ್ಲಸ್ 1/2, ಯಾಕಂದ್ರೆ ಅಲ್ಲಿ ಸಾಮಾನ್ಯ ವ್ಯತ್ಯಾಸ 1/2 ಇದೆ. ದೆನ್ a ಪ್ಲಸ್ 2 ಇಂಟು 1/2. ಸೊ 2 ಇಂಟು 2 ಕ್ಯಾನ್ಸಲ್ ಆಗುತ್ತೆ, ನೀವು ಗಮನಿಸ್ಬೋದು. ಸೊ ಇಲ್ಲಿ ಮೊದಲನೇ ಪದ 1 ಇದೆ, ಇಲ್ಲಿ ಪ್ಲಸ್ 1/2 ನ ಆ್ಯಡ್ ಮಾಡ್ತಾ ಇದ್ದೀನಿ. 2 1s are 2, 2 ಪ್ಲಸ್ 1 3/2 ಬರುತ್ತೆ ಉತ್ತರ ಇಲ್ಲಿ. ಸೊ ಇಲ್ಲಿ ಏನ ಬೆಲೆ 1 ಆಗಿದೆ, ಪ್ಲಸ್ ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ 1 ಉಳಿದಿದೆ. ಸೊ ಹಾಗಾಗಿ ಮೂರನೇ ಪದ 2 ಆಗಿದೆ. ಸೊ ಸೆಕೆಂಡ್ ಒನ್ ನೋಡೋಣ. ಇಫ್ a is equal to 5 and d is equal to minus 1/2. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನೆಗೆಟಿವ್ ಆದಾಗ ನಿಮಗೆ ಮೊದಲನೆಯ ಪದ 5 ಬರುತ್ತೆ. ಸೊ ಅದನ್ನು ನಾವು ಗಮನಿಸೋದಾದರೆ ನಾವಿಲ್ಲಿ ಮೊದಲನೆಯ ಪದ 5 ಆಗುತ್ತೆ. ಅದೇ ರೀತಿ a ಪ್ಲಸ್ ಡಿ ಅಂದರೆ 5 ಪ್ಲಸ್ ಆಫ್ ಮೈನಸ್ 1/2 ಅಂತ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ 5 2s are 10, 10 minus 1 divided by 2. ಸೊ 10 minus 1 divided by 2 is equal to 9/2, and then last term, that is third term, 4. ಸ್ನೇಹಿತರೆ, ಈ ರೀತಿ ನಾವೇನು ಮಾಡ್ಬೋದು, ಆ ಒಂದು ಮೂರು ಪದಗಳು
ಮೊದಲ 3 ಪದಗಳು ಈ ರೀತಿ ನಿಮಗೆ ಬರ್ತವೆ. ಸೊ ಇದು ನಮ್ಮ 83ನೇ ಪ್ರಶ್ನೆಗೆ ಉತ್ತರ. ಸೊ ಬನ್ನಿ ಮುಂದಿನ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ. ಮುಂದಿನ ಪ್ರಶ್ನೆ 84ನೇ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ 10ನೇ ತರಗತಿಯ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ನೀವು ಪ್ರಿಪೇರ್ ಆಗಬಹುದು. ತುಂಬಾ ಈಸಿ ಚಾಪ್ಟರ್ ಆಗಿರುತ್ತೆ ಅದು. ಸೊ ಅದರಲ್ಲಿ ಅವರು ಮಧ್ಯಾಂಕವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಿಮಗೆ. 84ನೇ ಪ್ರಶ್ನೆ, ಕ್ಯಾಲ್ಕುಲೇಟ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಸೊ ಕೊಟ್ಟಿರುವಂತಹ ಒಂದು ಇನ್ಫಾರ್ಮೇಶನ್ಗೆ ಅಥವಾ ದತ್ತಾಂಶಕ್ಕೆ ನೀವು ಮೀಡಿಯನ್ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಸ್ನೇಹಿತರೆ, ಇಲ್ಲಿ ಮೀಡಿಯನ್ ಮೋಡ್ ಅಂತ 2 ಕಾನ್ಸೆಪ್ಟ್ ಬರುತ್ತೆ. ಮೀನ್ ಬಿಡಿ. ಮೀಡಿಯನ್ ಅಂಡ್ ಮೋಡ್ ಅಲ್ಲಿ ನಿಮಗೆ 2 ಸೂತ್ರಗಳು ಬರುತ್ತೆ. ಅದರಲ್ಲಿ ನಾವು ಮಧ್ಯಾಂಕದ ಸೂತ್ರವನ್ನು ಇವತ್ತು ಬಳಸ್ಕೊಳ್ತಾ ಇದ್ದೀವಿ. ಆ ಮಧ್ಯಾಂಕದ ಸೂತ್ರವನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಟ್ಯಾಬ್ಯುಲರ್ ಕಾಲಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಟ್ಯಾಬ್ಯುಲರ್ ಕಾಲಮಲ್ಲಿ ಏನೆಲ್ಲ ಅವಶ್ಯಕತೆ ಆಗಿರೋವಂಥ ವ್ಯಾಲ್ಯೂಸ್ಗಳು ಬೇಕಾಗುತ್ತೆ ಅಂದರೆ, ಒಂದರಲ್ಲಿ ಕ್ಲಾಸ್ ಇಂಟರ್ವಲ್ ಬೇಕಾಗುತ್ತೆ, ಎರಡನೇದರಲ್ಲಿ ಫ್ರೀಕ್ವೆನ್ಸಿ ಬೇಕಾಗುತ್ತೆ, ಥರ್ಡ್ ಒನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸೊ ನೋಡಿ ಸ್ನೇಹಿತರೆ, CF ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅನ್ನೋ ಅಂಥದ್ದು ಇಲ್ಲಿ ತುಂಬ ಪ್ರಮುಖವಾದಂತಹ ಟ್ಯಾಬ್ಯುಲರ್ ಕಾಲಮ್ ಆಗಿರುತ್ತೆ ಅಥವಾ ವ್ಯಾಲ್ಯೂ ಆಗಿರುತ್ತೆ. ಸೊ ಇಷ್ಟನ್ನು ನಾವು ಬನ್ನಿ ಈಗ ಬರ್ಕೊಂಡ್ರೆ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಕ್ಲಾಸ್ ಇಂಟರ್ವಲ್ಸ್ ಅವರೇ ಕೊಟ್ಟಿರುವ ರೀತಿಯಲ್ಲಿ 0 to 10, 10 to 20, 20 to 30, 30 to 40 and then 40 to 50. ಸೊ ಅದೇ ರೀತಿ ನಾವು ಫ್ರೀಕ್ವೆನ್ಸಿನ ತೆಗೆದುಕೊಳ್ಳೋದಾದರೆ 4, 9, 15, 14, 8. ಸ್ನೇಹಿತರೆ, ಮೊದಲನೇದಾಗಿ ನೀವು ಆ ಒಂದು ಫ್ರೀಕ್ವೆನ್ಸಿ ಕಾಲಮಲ್ಲಿ ಇರುವಂತಹ ಒಂದು ಸಮ್ಮನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಗಮನಿಸ್ಬೋದು, ಸಿಗ್ಮಾ ಎಫ್ ಅದನ್ನು ನಾವು ಈ ಒಂದು ಸೂತ್ರದಲ್ಲಿ ಕ್ಯಾಪಿಟಲ್ ಎನ್ ಅಂತ ಕರಿತೀವಿ. ಇಲ್ಲಿ ಕ್ಯಾಪಿಟಲ್ ಎನ್ ಇಸ್ ಈಕ್ವಲ್ ಟು, ನೀವು ಮೊತ್ತವನ್ನು ನೋಡೋದಾದರೆ ಇಲ್ಲಿ ನಿಮಗೆ 50 ಅಂತ ಸಮ್ ಬರುತ್ತೆ. ಸೊ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಬರಿಬೇಕಂತ. ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಸ್ ಆಲ್ವೇಸ್ ಈಕ್ವಲ್ ಟು ದ ಫಸ್ಟ್ ಫ್ರೀಕ್ವೆನ್ಸಿ. ದೆನ್ second cumulative frequency is the sum of first CF and second frequency. ನಾನು ಅದಕ್ಕೆ ಕಂಪ್ಲೀಟ್ ಆಗಿ ಬರಿತಾ ಇದ್ದೀನಿ. then 13 plus 15 which is equals to 28 and 28 plus 14 which is equals to 42, then 42 plus 8 which is equals to 50. ಸ್ನೇಹಿತರೆ, ನೀವು ಕ್ರಾಸ್ ಚೆಕ್ ಮಾಡಬಹುದು ನಾವು ಮಾಡಿರುವಂತಹ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ. ಯಾವ ರೀತಿಯಲ್ಲಿ ಅಂದರೆ, ನಮ್ಮ ಒಂದು ಫ್ರೀಕ್ವೆನ್ಸಿ ಆವೃತ್ತಿಯ ಮೊತ್ತ ನಮ್ಮ ಕೊನೆಯ ಸಂಚಿತ ಆವೃತ್ತಿಗೆ ಸಮನಾಗಿದ್ದರೆ ನಾವು ಆ ಒಂದು ನಮ್ಮ ಸಂಚಿತ ಆವೃತ್ತಿಯ ಕಾಲಮ್ಮು ಕರೆಕ್ಟ್ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಈ ಮೂಲಕ ನಾವು ಶಾರ್ಟ್ಕಟ್ನ ಹುಡುಕ್ಬೇಕು ಹೊರತು ಮತ್ತೆ ಮೊದಲಿನಿಂದ ನೋಡ್ತಾ ಬರಬಾರ್ದು. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಚಾಪ್ಟ್ರಲ್ಲಿ ಸ್ಟಾರ್ಟಿಂಗಿಂದನೇ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿದ್ರೆ ಬೆಟರು. ಕೊನೆಗೆ ಆನ್ಸರ್ ರಾಂಗ್ ಬಂತಂದರೆ ಕಂಪ್ಲೀಟ್ ಪ್ರಾಬ್ಲಮ್ನ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಮಧ್ಯಾಂಕವನ್ನು ಫೈಂಡ್ ಔಟ್ ಮಾಡುವಾಗ, ನೀವು ಗಮನಿಸಬೇಕಾಗಿರೋದೇನೆಂದರೆ, ಮೀಡಿಯನ್ ಕ್ಲಾಸ್ ಅಂತ ಒಂದು ಟ್ಯಾಬ್ಯುಲರ್ ಕಾಲಮಲ್ಲಿ ಒಂದು ಲೈನನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಆ ಮೀಡಿಯನ್ ಕ್ಲಾಸ್ ಯಾವ ರೀತಿ ಮಾರ್ಕ್ ಮಾಡೋದಂತ ಬನ್ನಿ ನೋಡೋಣ. ಮೊದಲನೇದಾಗಿ ನಮ್ಮ ಮೀಡಿಯನ್ ಕ್ಲಾಸು ಡಿಪೆಂಡ್ ಆಗಿರೋದು n/2 ವ್ಯಾಲ್ಯೂಗೆ. ಸ್ನೇಹಿತರೆ, n ಅನ್ನೋದು 50 ಡಿವೈಡ್ ಬೈ 2, ಸೊ 25 ಆಗುತ್ತೆ. ಈ 25 ಅನ್ನೋ ನಂಬರ್ನ ನೀವು ಎಲ್ಲಿ ಗಮನಿಸಬೇಕಂದ್ರೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯ ಕಾಲಮ್ನಲ್ಲಿ 25 ಅನ್ನೋ ಸಂಖ್ಯೆ ಯಾವ ಸಂಖ್ಯೆಗಳ ನಡುವೆ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಇದೇ ಮೆಥಡನ್ನು ಎಲ್ಲ ಮಧ್ಯಾಂಕದ ಪ್ರಶ್ನೆಗಳಿಗೆ ನೀವು ಅಪ್ಲೈ ಮಾಡಿದ್ದೆ ಆದರೆ ನಿಮಗೆ ಮಧ್ಯಾಂಕ ಯಾವುದೇ ಕಾರಣಕ್ಕೂ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ 25 ನಮ್ಮ 13 ಮತ್ತು 28ರ ನಡುವೆ ಬರೋದ್ರಿಂದ ಅದರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆ ಯಾವುದು ಅಂದರೆ 28 ಆಗಿದೆ. ಯಾವುದರ ನಡುವೆ ಬರುತ್ತೆ ಅಂತ ನೋಡಬೇಕು. ಆ ನಡುವೆ ಬಂದಿರುವಂಥ 2 ಸಂಖ್ಯೆಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆ ಅಂತ ನೋಡೋದಾದರೆ 28 ಅತಿ ದೊಡ್ಡ ಸಂಖ್ಯೆ ಆಗಿದೆ ಆ 2 ಸಂಖ್ಯೆಗಳಲ್ಲಿ. ಸೊ ಹಾಗಾಗಿ ಆ ಒಂದು ಕಂಪ್ಲೀಟ್ ಲೈನನ್ನು, ರೋ ಅನ್ನು ನಾವು ಮೀಡಿಯನ್ ಕ್ಲಾಸ್ ಅಂತ ಬರ್ಕೋಬೇಕು. ಮೀಡಿಯನ್ ಕ್ಲಾಸ್ ಅಂತ ಮಾರ್ಕ್ ಮಾಡ್ಕೋಬೇಕು. ಸೊ ಹಾಗಾಗಿ ಸ್ನೇಹಿತರೆ,
ಈಗ ನಾನು ಸೂತ್ರವನ್ನು ಬರಿತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಮೀಡಿಯನ್ ಇಸ್ ಈಕ್ವಲ್ ಟು, ಅಲ್ಲಿ ಜಾಗ ಸಾಕಾಗ್ತಿಲ್ಲ ಅಂತ ಇಲ್ಲೇ ಬರಿತಾ ಇದ್ದೀನಿ ನಾನು ಸೂತ್ರನ. ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಐ. ಸ್ನೇಹಿತರೆ ನೀವು ಗಮನಿಸಿ, ಸೂತ್ರ ತುಂಬ ಸಿಂಪಲ್ ಆಗಿದೆ. ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಐ. ಸ್ನೇಹಿತರೆ n/2 ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ, ಸಿ ಎಫ್ ಕೂಡ ಇಲ್ಲಿ ರೆಡಿ ಇದೆ. ಆದರೆ ಸಿ ಎಫ್ ನ ತೆಗೆದುಕೊಳ್ಳೋದು ಯಾವ ರೀತಿ ಅಂತ ಆಮೇಲೆ ಗಮನಿಸೋಣ. ಸೊ ದೆನ್ ಎಫ್, ಸ್ನೇಹಿತರೆ ಇಲ್ಲಿ ಗಮನಿಸಬಹುದು, ಈ ಬೆಲೆಗೆ ನಾವು ಎಫ್ ಅಂತ ಕರಿತೀವಿ. ಅದೇ ರೀತಿ ಎಲ್ ಅಂದ್ರೆ ಸ್ನೇಹಿತರೆ ಲೋಯರ್ ಲಿಮಿಟ್. ನಾವು ಮಾರ್ಕ್ ಮಾಡಿರುವಂತಹ ಮೀಡಿಯನ್ ಕ್ಲಾಸ್ನಲ್ಲಿ ಲೋಯರ್ ಲಿಮಿಟ್. ಸೊ ಎಡಭಾಗದಲ್ಲಿ ಬರುವಂತಹ ಎಲ್ಲ ಸಂಖ್ಯೆಗಳಿಗೆ ಲೋಯರ್ ಲಿಮಿಟ್ ಅಂತ ಕರಿತೀವಿ, ಬಲಭಾಗದಲ್ಲಿ ಬರುವಂತಹ ಎಲ್ಲ ಸಂಖ್ಯೆಗಳಿಗೆ ಅಪ್ಪರ್ ಲಿಮಿಟ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಎಡಭಾಗದಲ್ಲಿ ಬರೋದಕ್ಕೆ ಕೆಳಮಿತಿ, ಬಲಭಾಗದಲ್ಲಿ ಬರೋದಕ್ಕೆ ಮೇಲ್ಮಿತಿ ಅಂತ ಕರಿತೀವಿ. ಎಲ್ ಅಂದ್ರೆ ಕೆಳಮಿತಿ. ಈ ಒಂದು ಮೀಡಿಯನ್ ಕ್ಲಾಸಲ್ಲಿ ಇರುವಂತಹ ಕೆಳಮಿತಿ ಯಾವುದು ಅಂದ್ರೆ 20. ಅದೇ ರೀತಿ ಎಫ್ ನ ಬೆಲೆ ಏನು ಅಂದ್ರೆ 15. ಸೊ ಐ ನ ಬೆಲೆ ಏನು ಅಂದ್ರೆ ಕ್ಲಾಸ್ ಸೈಜ್. ಐ ಅಂದ್ರೆ ಕ್ಲಾಸ್ ಸೈಜ್. ಕ್ಲಾಸ್ ಸೈಜ್ ಬೇಕಂದ್ರೆ ನೀವು ನೋಡಿ, 10 - 0 10, 20 - 10 10, 30 - 20 10. ಸೊ ಹಾಗಾಗಿ ಕ್ಲಾಸ್ ಸೈಜ್ ಇಸ್ ಆಲ್ಸೋ ಈಕ್ವಲ್ ಟು 10. ಸೊ ಈಗ ಹೇಳಿ ಸಿ ಎಫ್ ಯಾವುದು? ನೋಡಿ ಸ್ನೇಹಿತರೆ, ಇಲ್ಲೇ ತುಂಬಾ ಇಂಪಾರ್ಟೆಂಟ್ ಇರೋದು, ಸಿ ಎಫ್ ನ ನಾವು ಮೀಡಿಯನ್ ಕ್ಲಾಸಲ್ಲಿ ಮಾರ್ಕ್ ಮಾಡಿರೋಂಥ ಸಿ ಎಫ್ ನ ತೆಗೆದುಕೊಳ್ಬಾರ್ದು, ಅದರ ಪ್ರೀವಿಯಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯೇ ಇಲ್ಲಿ ಸಿ ಎಫ್ ಆಗಿರುತ್ತೆ. ಸೊ ಇದು ಪ್ರತಿಯೊಂದು ಮಧ್ಯಾಂಕದ ಪ್ರಶ್ನೆಗೆ ನೀವು ಇದನ್ನು ಅಪ್ಲೈ ಮಾಡಲೇಬೇಕು. ನಾವು ಯಾವ ಒಂದು ಕ್ಲಾಸನ್ನು ಮೀಡಿಯನ್ ಕ್ಲಾಸ್ ಅಂತ ಪರಿಗಣಿಸಿರ್ತೀವೋ ಅದರ ಮೇಲ್ಭಾಗದಲ್ಲಿ ಇರುವಂತಹ ಒಂದು ಫ್ರೀಕ್ವೆನ್ಸಿನ ತೆಗೆದುಕೊಂಡ್ರೆ ಅದು ನಮಗೆ ಸಿ ಎಫ್ಗೆ ಈಕ್ವಲ್ ಆಗಿರುತ್ತೆ, ಅಥವಾ ಅದೇ ಸಿ ಎಫ್ ವ್ಯಾಲ್ಯೂ ಆಗಿರುತ್ತೆ. ಬನ್ನಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಅಂದರೆ 20 ಪ್ಲಸ್, ಸೊ ಸ್ನೇಹಿತರೆ n/2 ವ್ಯಾಲ್ಯೂ ನಿಮಗೆ ಆಲ್ರೆಡಿ ಗೊತ್ತಿದೆ 25, ಇಲ್ಲಿ ಗಮನಿಸ್ಬೋದು, ಮೈನಸ್ ಸಿ ಎಫ್ ಅಂದರೆ 13 ಡಿವೈಡೆಡ್ ಬೈ, ಸ್ನೇಹಿತರೆ ಎಫ್ ಅಂದರೆ ಇಲ್ಲಿ ನೀವು ಬರ್ಕೊಂಡಿದ್ದೀರಾ 15 ಇಂಟು ಕ್ಲಾಸ್ ಸೈಜ್ ಈಸ್ 10. ಸ್ನೇಹಿತರೆ ಈಸಿ ಕ್ಯಾಲ್ಕುಲೇಷನ್ನು 20 ಪ್ಲಸ್, ನೀವು ಗಮನಿಸ್ಬೋದು 25 ಮೈನಸ್ 13 ಇಸ್ ಈಕ್ವಲ್ ಟು 12, 12 ಡಿವೈಡ್ ಬೈ 15 ಇಂಟು 10. ಸ್ನೇಹಿತರೆ ಇಲ್ಲಿ 5ರಿಂದ ನೀವು ಈಸಿಯಾಗಿ ಭಾಗ ಮಾಡ್ಬೋದು. 5 3s 5 2s. ಸ್ನೇಹಿತರೆ ಇಲ್ಲಿ 3 ಮತ್ತು 12 ಡಿವೈಡ್ ಆಗುತ್ತೆ, 3 3 1s 3 4s. ಸೊ ನಂತರ 20 ಪ್ಲಸ್ 4 2s 8. ಸ್ನೇಹಿತರೆ ನಿಮಗೆ ಮಧ್ಯಾಂಕ ಸಿಕ್ಬಿಡುತ್ತೆ. ಮೀಡಿಯನ್ ಇಸ್ ಈಕ್ವಲ್ ಟು 28. ನೋಡಿ ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು 3 ಅಂಕದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರದ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬಹುದು. ಸೊ ಇದು 84ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸ್ನೇಹಿತರೆ ನೀವು ಇಲ್ಲಿ ಗಮನಿಸಬೇಕಾಗಿದ್ದಿಷ್ಟೇ, ಈ ಒಂದು ಪ್ರಶ್ನೆಯ ಉತ್ತರವನ್ನು ಗಮನಿಸೋದ್ರ ಮೂಲಕ ನೀವು ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮಧ್ಯಾಂಕದ ಪ್ರಶ್ನೆ ಕೇಳಿದ್ರೆ ಆ್ಯಸ್ ಯೂಶುವಲ್ ಅಟೆಂಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ಚೇಂಜಸ್ ಇರಲ್ಲ, ಸೇಮ್ ಇರುತ್ತೆ. ಇದೇ ರೀತಿಯಲ್ಲಿ ನೀವು ಏನು ಮಾಡಬೇಕು, ಮಧ್ಯಾಂಕದ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು ಇವತ್ತಿನ ಕೊನೆಯ ಪ್ರಶ್ನೆ, ಅಥವಾ ಈ ಭಾಗದ ಕೊನೆಯ ಪ್ರಶ್ನೆ. ಬನ್ನಿ, ಆ ಪ್ರಶ್ನೆಯು ನಿಮ್ಮ SSLC ಟೆಕ್ಸ್ಟ್ ಬುಕ್ನಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅನ್ನೋ ಚಾಪ್ಟ್ರಲ್ಲಿ ನಿಮಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಆದರೆ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕೇರ್ಫುಲ್ ಆಗಿ ನೋಡ್ಬೋದು ನೀವು. 85ನೇ ಪ್ರಶ್ನೆ ಮತ್ತು ಈ ಭಾಗದ ಕೊನೆಯ ಪ್ರಶ್ನೆ. ಸಾಲ್ವ್ 31x ಪ್ಲಸ್ 57y ಇಸ್ ಈಕ್ವಲ್ ಟು 150. ಸ್ನೇಹಿತರೆ, ಮೊದಲನೇದಾಗಿ ನಾವು ಪ್ರಶ್ನೆಯನ್ನು ಗಮನಿಸೋದಾದ್ರೆ, ಇಲ್ಲಿ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಇಂಗ್ಲಿಷ್ನಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ. 57x ಪ್ಲಸ್ 31y ಇಸ್ ಈಕ್ವಲ್ ಟು 202. ಬೈ ರೆಡ್ಯೂಸಿಂಗ್ ಇಟ್ ಟು ಅನದರ್ ಪೇರ್ ಆಫ್ ಸ್ಮಾಲರ್ ಕೋಎಫಿಷಿಯೆಂಟ್ಸ್. ನೋಡಿ ಸ್ನೇಹಿತರೆ, ಈ ಒಂದು ಕೋಎಫಿಷಿಯೆಂಟ್ಸ್ಗಳು ಅತಿ ದೊಡ್ಡ ಕೋಎಫಿಷಿಯೆಂಟ್ಸ್ಗಳಾಗಿವೆ. ಈ ಕೋಎಫಿಷಿಯೆಂಟ್ಸ್ಗಳನ್ನು ಸ್ಮಾಲರ್ ಕೋಎಫಿಷಿಯೆಂಟ್ಸ್ ಆಗಿ ಕನ್ವರ್ಟ್ ಮಾಡಿ ನೀವು ಏನು ಮಾಡಬೇಕಂತೆ, ಇದನ್ನು ಸರಳೀಕರಿಸಬೇಕಂತೆ ಅಥವಾ ಸಾಲ್ವ್ ಮಾಡಬೇಕು ಅಂತೇಳಿ ಅವರು ಇಲ್ಲಿ ಪ್ರಶ್ನೆನ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಸೊ ತುಂಬ ಕಷ್ಟ ಅನಿಸುತ್ತೆ ಸಾಲ್ವ್ ಮಾಡಲಿಕ್ಕೆ. ಕೆಲವೊಂದ್ಸಲ ಗಮನಿಸಿದಾಗ ತುಂಬ ಅಂದರೆ ತುಂಬ ಟಫ್ ಅನಿಸುತ್ತೆ. ಆದರೆ ಸೊ ನೀವು ಗಮನಿಸಬಹುದು, 31 57 150 ಈ ಮೂರಕ್ಕೂ ಕೂಡ ಸಿಂಪ್ಲಿಫೈ ಮಾಡಲಿಕ್ಕೆ ಯಾವುದೇ ಒಂದು ಕಾಮನ್ ಫ್ಯಾಕ್ಟರ್ ಇಲ್ಲ.
ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ತುಂಬಾ ಜನ ತಲೆ ಕೆಡಿಸ್ಕೊಂತಾರೆ, ಬಟ್ ಆದ್ರೆ ಆನ್ಸರ್ ಸಿಗಲ್ಲ ಇದಕ್ಕೆ. ಸೊ ಹಾಗಾಗಿ ಹೆಚ್ಚಿನದಾಗಿ ವಿಷಯ ಬೇಡ, ಬನ್ನಿ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಈ ರೀತಿ ನಿಮಗೇನಾದ್ರೂ ಒಂದೇ ಅಂಕಿಯಲ್ಲಿ ಡಿವೈಡ್ ಆಗದೆ ಇರೋಂಥ ಸಂಖ್ಯೆಗಳು ಸಿಕ್ಕಾಗ ನೀವು ಕೊಟ್ಟಿರುವಂತ ಎರಡು ಇಕ್ವೇಶನ್ ಅನ್ನ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಬೇಕು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅನ್ನ ಮಾಡಿದ್ರೆ ಸಾಕು, ಅವು ಸರಳ ರೂಪಕ್ಕೆ ಬರ್ತವೆ. ಸೊ ಮೊದಲನೇದಾಗಿ ನೀವು ಗಮನಿಸಬಹುದು, ಇದನ್ನ ಇಕ್ವೇಶನ್ 1 ಅಂತ ತೆಗೆದುಕೊಳ್ಳೋದಾದ್ರೆ 57x ಪ್ಲಸ್ 31y ಇಸ್ ಈಕ್ವಲ್ ಟು 202. ಇದನ್ನ ಎರಡನೇ ಇಕ್ವೇಶನ್ ಅಂತ ತಗೊಳ್ಳೋಣ. ಆಡ್ ಇಕ್ವೇಶನ್ 1 and 2. ಒಂದು ಮತ್ತು ಎರಡನೇ ಎರಡನೇ ಇಕ್ವೇಶನ್ಗಳನ್ನ ಆಡ್ ಮಾಡಿದಾಗ ನಾನು ಡೈರೆಕ್ಟ್ ಆಗಿ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 31x ಪ್ಲಸ್ 57x. ಸೊ ನಿಮಗೆ ಗೊತ್ತಾಗಬಹುದು 88x ಪ್ಲಸ್ 57 ಪ್ಲಸ್ 31 88y ಇಸ್ ಈಕ್ವಲ್ ಟು 150 ಪ್ಲಸ್ 202 352. ಸ್ನೇಹಿತರೆ 88 88 352 ಈ ಮೂರು ಸಂಖ್ಯೆಗಳು 88ರಿಂದ ಭಾಗವಾಗ್ತವೆ. ಹಾಗಾಗಿ 88ರಿಂದ ಡಿವೈಡ್ ಮಾಡೋಣ. x ಪ್ಲಸ್ y is equal to 352 divided by 88 which is equals to 4. ಸೊ 4ರಿಂದ ಭಾಗವಾಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಮೂರನೇ ಇಕ್ವೇಶನ್ ಅಂತ ತೆಗೆದುಕೊಳ್ಳೋದಾದ್ರೆ, ಅದೇ ರೀತಿ ನೋಡಿ ಸಬ್ಟ್ರಾಕ್ಟ್ 1 and 2. ಸೊ ಮೊದಲು ಮತ್ತೆ ಎರಡನೇ ಇಕ್ವೇಶನ್ ಅನ್ನ ಸಬ್ಟ್ರಾಕ್ಟ್ ಮಾಡಿದಾಗ, ಸೊ ಯಾವುದಾದ್ರೂ ಸಬ್ಟ್ರಾಕ್ಟ್ ಮಾಡಿ. ಸೊ ನಾನಿಲ್ಲಿ 31x ಮೈನಸ್ 57x ನ ಮಾಡ್ತಾ ಇದ್ದೀನಿ. ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ? ಮೈನಸ್ 26x. ಮತ್ತೆ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು 57y ಮೈನಸ್ 31y ಪ್ಲಸ್ 26y ಇಸ್ ಈಕ್ವಲ್ ಟು 150 ಮೈನಸ್ 202. ಸೊ 150ನ 202 ಎರಡನ್ನು ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಮೈನಸ್ 52 ಅನ್ನೋದು ಆನ್ಸರ್ ಆಗಿ ಬರುತ್ತೆ. ಸೊ ಇಲ್ಲಿ ಗಮನಿಸೋದಾದ್ರೆ ನೀವು ಜಸ್ಟ್ ಇಲ್ಲಿ ಗಮನಿಸಿ, ಇದನ್ನ ನಾವು ಸರಳ ರೂಪಕ್ಕೆ ತರೋದಾದ್ರೆ ಇದೆಲ್ಲ ಕೂಡ 26ರಿಂದ ಡಿವೈಡ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2. ಸೊ ಇದನ್ನ ನಾಲ್ಕನೆಯ ಇಕ್ವೇಶನ್ ಅಂತ ಪರಿಗಣಿಸೋದಾದ್ರೆ ನೋಡಿ ಸ್ನೇಹಿತರೆ, ಈಗ ಎರಡೂ ಇಕ್ವೇಶನ್ಗಳನ್ನ ಎಲಿಮಿನೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದಾಗ ಸಾಲ್ವ್ 3 and 4 we get ಥರ್ಡ್ ಮತ್ತೆ ಫೋರ್ತ್ ಇಕ್ವೇಶನ್ ನ ಸಾಲ್ವ್ ಮಾಡಿ ಸ್ನೇಹಿತರೆ. x ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2. ಸ್ನೇಹಿತರೆ ಇಲ್ಲಿ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. y ಪ್ಲಸ್ ವೈ 2y ಇಸ್ ಈಕ್ವಲ್ ಟು 4 ಪ್ಲಸ್ ಆಫ್ ಮೈನಸ್ 2. ಸ್ನೇಹಿತರೆ ಆಡ್ ಮಾಡ್ತಾ ಇದೀವಿ, 2 ಬರುತ್ತೆ ಆನ್ಸರು. ಸೊ 2 ಗೆಟ್ ಕ್ಯಾನ್ಸಲ್ಡ್ ಔಟ್, ದೇರ್ ಫೋರ್ y ಇಸ್ ಈಕ್ವಲ್ ಟು 1. ಸ್ನೇಹಿತರೆ put y is equal to 1 in 3 or 4. Put equation in y is equal to 1 in 3, we get x plus 1 is equal to 4, then x is equal to 4 minus 1 3. ಸೊ ನೋಡಿ ಸ್ನೇಹಿತರೆ, ಇಲ್ಲಿ y ನ ಬೆಲೆ 1, ಹಾಗೇನೆ x ನ ಬೆಲೆ 3 ಆಗಿರುತ್ತೆ. ಇದು 85ನೇ ಪ್ರಶ್ನೆಯ ಒಂದು ಉತ್ತರ ಆಗಿರುತ್ತೆ. ಇದೇ ರೀತಿಯ ನಿಮಗೆ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ಸರಳ ರೂಪಕ್ಕೆ ತೆಗೆದುಕೊಂಡು ಬಂದು ಕೋಎಫಿಷಿಯೆಂಟ್ಸ್ಗಳನ್ನ ಈ ಒಂದು ಇಕ್ವೇಶನ್ಸ್ಗಳನ್ನ ಸಾಲ್ವ್ ಮಾಡಿ ಅಂತ ಕೇಳಿದಾಗ ನೀವು ಮೊದಲನೇದಾಗಿ ಗಮನಿಸಿ, ಎಲ್ಲ ಕೋಎಫಿಷಿಯೆಂಟ್ಸ್ಗಳನ್ನು ಗಮನಿಸಿ ಯಾವುದಾದ್ರೂ ಕಾಮನ್ ಫ್ಯಾಕ್ಟರ್ ಇದೆಯಾ ಅಂತ. ಇನ್ ಕೇಸ್ ಇಲ್ಲ ಅಂದರೆ ಫಸ್ಟ್ ಆ್ಯಡ್ ಮಾಡಬೇಕು, ತದನಂತರ ಸಬ್ಟ್ರಾಕ್ಟ್ ಮಾಡೋದ್ರ ಮೂಲಕ ಎರಡು ಅಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸನ್ನು ಕ್ರಿಯೇಟ್ ಮಾಡಿಕೊಂಡು ನಂತರ ನೀವು ಎಲಿಮಿನೇಷನ್ ಮೆಥಡ್ ಆರ್ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಅಪ್ಲೈ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ. ಇಷ್ಟು ನಮ್ಮ ಭಾಗ 3ರ 3 ಅಂಕದ 6 ಪ್ರಶ್ನೆಗಳಿಗೆ ಉತ್ತರ ಆಗಿತ್ತು. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಕೊನೆಯ ಭಾಗ ಅಂದರೆ ಭಾಗ 4 ಅದು ಕೂಡ 3 ಅಂಕದ 6 ಪ್ರಶ್ನೆಗಳಿರುತ್ತೆ. ಸೊ ಆ ಒಂದು 6 ಪ್ರಶ್ನೆಗಳ ವಿಶ್ಲೇಷಣೆ ಭಾಗ 4ರಲ್ಲಿ ಬರುತ್ತೆ. ಈ ಹಿಂದಿನ ಸಪೋರ್ಟ್ ಇದೇ ರೀತಿ ಮುಂದಿನ ವಿಡಿಯೋಗಳಿಗೂ ಕೂಡ ಇರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ, ಇದೇ ರೀತಿಯಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಇದ್ದಂತಹ ಕೆಲವು ಪ್ರಶ್ನೆ ಪತ್ರಿಕೆಗಳಿಗೆ ಇದೇ ರೀತಿಯ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇದ್ದರೆ ಆ ವಿಡಿಯೋಗಳು ಕೂಡ ಸದ್ಯದಲ್ಲೇ ಬರ್ತವೆ ಅಂತ ಕೇಳ್ತಾ ಥ್ಯಾಂಕ್ ಯು. ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.